ಏನಂಕಲ್ ಈ ಕಡೆ ಬಂದ್ಬಿಟ್ಟಿದ್ದೀರಾ? ಏನ್ರಿ ಇವತ್ತು ಎಷ್ಟ್ರಿ ಡೇಟು? ಏನಂಕಲ್ ನಿಮಗ್ ಗೊತ್ತಿಲ್ವಾ? ನಿಮ್ಮ ಮನೇಲಿ ಕ್ಯಾಲೆಂಡರ್ ಇಲ್ವಾ? ನಾನು ಹೇಳಿದ್ದು ಕ್ಯಾಲೆಂಡರ್ ಡೇಟ್ ಅಲ್ಲ. ಗೊತ್ತಾಯ್ತು ಬಿಡಿ. ಈಗ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಮಾಡರ್ನ್ ಡೇಟಿಂಗು, ಅದ್ರ ಬಗ್ಗೆ ಕೇಳ್ತಿದ್ದೀರಾ? ಇದೆಲ್ಲ ಗೊತ್ತಾಗುತ್ತೆ, ಟೈಮಿಗೆ ಕರೆಕ್ಟ್ ಬಾಡಿಗೆ ಕಟ್ಟೋದು ಗೊತ್ತಾಗಲ್ವಾ? ಸಾರಿ ಅದೇನಾಗ್ಬಿಡುತ್ತೆ ಅಂದ್ರೆ, ಈ ನಮ್ ಕಡೆ ಏನಾದ್ರು ಲಾಸ್ ಗಳಿರ್ತಾವಲ್ಲ ಅಂತವ್ ಏನಾದ್ರು ಕೊಡ್ಬೇಕು ಕಟ್ಬೇಕು ಅಂತ ನೆನ್ಪಿಗೆ ಬರೋಲ್ಲಪ್ಪ ಅದು. ಅಜಯ್, ನಾನ್ ಬರೋವಾಗ ಏನೋ ಕುಣಿತಾ ಇದ್ದೆ. ಅದು ತುಂಬಾ ವಯಸ್ಸತ್ ನೋಡಿ, ಫಿಟ್ ಅಂಡ್ ಫೈನ್ ಆಗಿರ್ಬೇಕಲ್ಲ, ಅದಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ತುಂಬಾ ಕಷ್ಟ ಮಾಡೋದು. ಕುಣಿತಾ ಇದ್ದಿದ್ ನೋಡಿದ್ರೆ ಎಕ್ಸ್ಟ್ರಾ ಸೈಜ್ ಅನ್ನಿಸ್ತಾ ಇರ್ಲಿಲ್ಲ. ಅಯ್ಯೋ ಅಂಕಲ್, ಅದು ಎಕ್ಸರ್ಸೈಸ್ ಅಲ್ಲ, ಎಕ್ಸರ್ಸೈಸ್. ಸುಮ್ನಿರೆ. ಏರಿಯಾದಲ್ಲಿ ದಿನ ನಿಮ್ದೇ ಕಂಪ್ಲೇಂಟ್. ಕಂಪ್ಲೇಂಟ್? ಏನ್ ಕಂಪ್ಲೇಂಟ್? ದಾರಿಯಲ್ಲಿ ಕಂಡೋರ್ಗೆಲ್ಲ ಫಿಟ್ಟಿಂಗ್ ಇಕ್ತಿಯಂತೆ. What a bad publicity. I don't like it. Stupid. ಅದು ಫಿಟ್ಟಿಂಗ್ ಅಂತ ಹೇಳ್ಬೇಡಿ ಸರ್, ತುಂಬಾ ಚೀಪ್ ಆಗಿ ಕೇಳಿಸುತ್ತೆ. ನೀವ್ ಅದನ್ನ ಏನ್ ಹೇಳ್ಬೇಕು ಗೊತ್ತಾ? ಮಾಡರ್ನ್ ವಿಚಾರಧಾರೆ ಅಂತ ಹೇಳ್ಬೇಕು ಸರ್. ಹೌದು, ನನಗೊಂದು ಡೌಟು. ಏನು? ಇಷ್ಟ ಏಜ್ ಆಗಿದ್ರು ಫಿಟ್ ಅಂಡ್ ಫೈನ್ ಆಗಿದ್ರಲ್ಲ, ಏನ್ ರಹಸ್ಯ? ನನ್ನ ಗಂಡ ಅಂದ್ರೆ ನನ್ ಗಂಡ 3 ಹೊತ್ತು ಚೆನ್ನಾಗಿ ಊಟ ತಿಂತಿದ್ದ ಅಂತ. ನೋಡಿ, ಲೈಫ್ ಅಲ್ಲಿ ಫಿಟ್ ಆಗಿ ಬ್ಯೂಟಿಫುಲ್ ಆಗೆಲ್ಲ ಇರ್ಬೇಕು ಅಂತಿದ್ರೆ ನಮ್ಗೆ ಯಾವ್ದು ಆಗ್ಬರಲ್ವೋ ಅದನ್ನೆಲ್ಲ ಬಿಟ್ಬಿಡ್ಬೇಕು. ಯಾವ್ದು ಬಿಟ್ಟಿದ್ದೀರಾ ಈಗ? ನನ್ ಗಂಡನ. ಅಜ್ಜಿ ಸ್ವಲ್ಪ ಸುಮ್ಮನಿರ್ತೀಯಾ? ಯಾಕೆ ಬಿಟ್ರೆ? ಇನ್ನೇನ್ ಅಂಕಲ್, ನಿಮಗ್ ಗೊತ್ತಿಲ್ಲ ಅವ್ರ ಎಂತ ಟಾರ್ಚರ್ ಕೊಡ್ತಿದ್ರು ಗೊತ್ತಾ? ಈಗ ದಪ್ಪ ಆದ್ರೆ ಸಣ್ಣ ಆಗೋನೋರು, ಸಣ್ಣ ಆದ್ರೆ ದಪ್ಪ ಆಗೋನೋರು, ಜಾಸ್ತಿ ತಿಂದ್ರೆ ಖಾಲಿ ಆಯ್ತು ಅನ್ನೋರು, ಕಡಿಮೆ ತಿಂದ್ರೆ ಕಾಯಿಲೆ ಬಂತು ಅನ್ನೋರು. ಇಂದವ್ರ ಜೊತೆ ಹೆಂಗ್ ಸಂಸಾರ ಮಾಡೋದು ಹೇಳಿ? ಅದಕ್ಕೆ ನೀವ್ ಹೆಂಗೆಂಗೋ ಆಗ್ಬಿಟ್ರ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬೇಡಿ. ಅದು ಹೆಂಗೆಂಗೋ ಅಲ್ಲ, ಹೆಂಗಾಗಿದ್ದೀರಾ ಅನ್ಬೇಕು. ಟಾಪಿಕ್ ತುಂಬಾ ಚೆನ್ನಾಗಿದೆ, ಮುಂದುವರ್ಸಿ. ಅದೇನೋ ಆಗ್ಲಿ ಬಾಡ್ಗೆ ಅಂತಿದ್ರಿ. ಬಾಡಿಗೆ ಕತೆ ಬಿಡ್ರಿ, ನೀವು ನಮ್ಮೋರು, ನಾವು ನಿಮ್ಮೋರು. ಹೌದೌದು, ಕೊಟ್ರು ಆಗತ್ತೆ, ಕೊಡ್ದಿದ್ರು ಆಗತ್ತೆ. ಅಜ್ಜಿ, ಇಲ್ಲೇನಾಗ್ತಿದೆ ಅನ್ನೋದು ಅರ್ಥ ಆಗ್ತಿದ್ಯಾ? ಏನಾಗ್ತಿದೆ? ಟ್ರೈನ್ ಹೊಡಿತಿದ್ದಾನೆ. ನಾನು ಒಂಥರ ಟ್ರೆಂಡಿಂಗ್ ಸ್ಟಾರ್ ಅಲ್ವಾ ನಾನು? ಅದಕ್ಕೆ ದಿನಕ್ಕೊಂದು 500-600 ಜನ ಹಿಂಗೆ ಲೈನ್ ಹೊಡಿತಾ ಇರ್ತಾರೆ. ನನ್ನ ಪಾಪ್ಯುಲಾರಿಟಿ ಪಬ್ಲಿಸಿಟಿ ಕಂಡ್ರೆ ಹೊಟ್ಟೆ ಉರಿಯುತ್ತೆ ನಿನಗೆ. ಅದೇ ಬೇರೆ, ಇದೇ ಬೇರೆ. ಎಲ್ಲ ಒಂದೇ, ಸುಮ್ಮನಿರು. ನಿನಗೊಂದಿನ ಟೈಮ್ ಬರುತ್ತೆ. ಏನೋ ಟೈಮ್ ಬರುತ್ತೆ ಅಂತಿದ್ರಿ. ಅದು ಹಾಡ್ರಿ, ಬುದ್ಧಿ ಹೇಳ್ತಾ ಇದೆ. ಟೈಮ್ ಬರುತ್ತೆ, ನಂಗೂ ಟೈಮ್ ಬರುತ್ತೆ ಅಂತ. ಅದು ನಾಳೆ ಒಂದು ಸ್ವಯಂವರ ಅಲ್ವಾ, ಅದಕ್ಕೆ ನಿಂಗೂ ಟೈಮ್ ಬಂದ್ಬಿಡ್ತು ಅಂತ ಅವಳಿಗೆ ಹೇಳ್ತಾ ಇದ್ದೆ. ಮತ್ತಿಷ್ಟೆಲ್ಲ ತಿಳ್ಕೊಂಡ್ಮೇಲೂ ಮೊಮ್ಮಗಳಿಗೆ ಯಾಕೆ ಮದುವೆ ಮಾಡ್ತಿದ್ದೀರಿ? ಏನ್ ಗೊತ್ತಾ ಓನರ್ ಅಂಕಲ್, ಇದು ಈ ಲೈಫ್ ಅನ್ನೋದು ಒಂದು ರೀಲ್ಸ್ ಇದ್ದಂಗೆ ಅಲ್ವಾ? ನಾವು ಟ್ರೆಂಡಿಂಗ್ ಅಲ್ಲಿ ಇದ್ರು ಇಲ್ದೇ ಇದ್ರು ರೀಲ್ಸ್ ಮಾಡೋದ್ ಬಿಡ್ತೀವಾ? ಬಿಡಲ್ಲ ಬಿಡಿ. ನಿಮ್ಮ ಹತ್ರ ತಿಳ್ಕೊಳ್ಳೋದು ತುಂಬಾ ಇದೆ. ನಾಳೆ ನಿಮ್ ಪೆನ್ ತಗೋ ಬಂದ್ಬಿಡಿ, ನನ್ ಪೇಪರ್ ಮೇಲೆ ಎಲ್ಲ ಬರ್ಕೊಳ್ಳಿರಂತೆ. ಬಂದ್ಬಿಡ್ತೀನಿ. ನಂಗೂ ಸ್ವಯಂವರ ನೋಡ್ಬೇಕು ಅಂತ ತುಂಬಾ ಆಸೆ. ಬರ್ಲಾ? ಬಾಯ್. ಬ್ಲಡಿ ಬರ್ಗೆಟಿರೋ ಬೋರ್ಡ್. ಅಜ್ಜಿ, ಈ ವಯ್ಯನ್ ತಲೆನೂ ಕೆಡಿಸ್ಬಿಟ್ಯಾ? ಕೆಡ್ಸಿಲ್ಲ, ಕೆಟ್ಟೋಗಿರೋ ತಲೆನ ಸರಿ ಮಾಡಿದ್ವಿ. ಈ ಟ್ರೆಂಡಿಂಗ್ ಸ್ಟಾರ್